ನಮಸ್ಕಾರ ಕರುನಾಡು, ನಾನು ಕನ್ನಡಿಗ. ಇನ್ನೊಂದು ಹೊಸ ಬ್ಲಾಗಿನ ಜೊತೆ ಬರ್ತಾ ಇದ್ದೀನಿ. ಇವಾಗ ಮತ್ತೆ ನಮ್ಮ ಪಯಣ ಶುರು ಮಾಡ್ತಾ ಇದೀವಿ. ಮತ್ತೆ ಹಳೆ ಅದೇ ಬ್ರೋಸ್. ಹಿಂದಿನ ಸಲ 7 ಜನ, ಈ ಸತ 4 ಜನ. ನಮ್ಮ ಪ್ರಯಾಣ ಶುರುವಾಗಿದೆ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಮುಂದಿನ ವಿಡಿಯೋಸ್ಗಳಲ್ಲಿ ಶಿವನ್ ಸಮುದ್ರ ಅಣ್ಣ, ನಾವು ಊಟಿಗೆಲ್ಲ ಹೋಗ್ತಾ ಇರೋದು. ನಮ್ಮ ಬಾಯ್ಸ್ ಸರ್ಪ್ರೈಸ್ ಮಾಡ್ತಾ ಇದಾರೆ ನನ್ಗೆ. ಊಟಿ ಅಂತ ಹೇಳಿ ಶಿವನ್ ಸಮುದ್ರ ಏನೇನೋ ಅಂತ ಇದಾರೆ ನೋಡಿ. ಇಲ್ಲಿ ಒಬ್ಬ ಆಲ್ರೆಡಿ ಪೇಷಂಟ್ ಹೇಳಿದ್ದೆ ಅಲ್ಲ, ಮನೆಯವ್ರ ನೆನ್ಪು ಅಷ್ಟೊಂದು ಕಾಡ್ತಾ ಇದೆ ನಿನ್ಗೆ. ಈ ಬಿಸಿಲಲ್ಲೂ ನೀನು ಈ ಜಾಕೆಟ್ ಹಾಕೊಂಡು ಕೂತಿದೆಯಲ್ಲ. ನೋಡಿಲ್ಲಿ ಎಷ್ಟು ದಪ್ಪ ಜಾಕೆಟ್ ಅನ್ನು ಹಾಕೊಂಡು ಕೂತಿದೆಯಲ್ಲ. ನೀನು ಸ್ಕೇಲ್ ಇಟ್ಕೊಂಡಿಲ್ಲ, ತೋರ್ಸು, ಗೊತ್ತಾಗುದಿಲ್ಲ ಅವ್ರಿಗೆ. ಮನೆ ಕಡೆ ಕೂಡ ತಗೊಂಡು ತೋರಿಸು. ಮೊಬೈಲ್ ಹಿಟ್ ಆಯ್ತು. ಆಲ್ರೆಡಿ ಹಿಟ್. ಇವ್ನು ಯಾವಾಗೂ ಹೀಟಲ್ಲೇ ಇರ್ತಾನೆ. ಎಳ್ನೀರ್ ಇವಾಗ ಎಳ್ನೀರ್ ಬ್ರೇಕ್. ನಮ್ಮ ಹುಡುಗರೆಲ್ಲ ನೋಡಿ, ದೇಹಕ್ಕೆ ಒಳ್ಳೇದೇನೋ ಅದನ್ನ ಮಾತ್ರ ಕುಡಿಯೋದು. ಮರ ಇರೋದು ಪದಾರ್ಥ ತೆಗ್ದು ನೋಡ. ನಿಮ್ ಕಡೆನೆ ಲಿಂಬೆಹಣ್ಣು ಫ್ರೀ ಕೊಡ್ತಾರೆ ಎಳ್ನೀರ್ ಜೊತೆ. ಲಿಂಬೆಹಣ್ಣು ಕೆಳಗಿದೆ ನೋಡ, ಹಿಂಡ್ಕೊ. ಸ್ಪಾನ್ಸರಿಗೆ ಕೊಡಿ ಅಲ್ಲಿ. ನೀನಾ ಸ್ಪಾನ್ಸರ್? ಅದೇನದು ಹತ್ತು ನೋಡಿದೆ. ಬಾಯಿಗೆ ತಗೊಳ್ಳುದು, ಕೈಗೆ ತಗೊಳಲ್ಲ. ಏನ್ ಸ್ಕಿಲ್ ನೋಡಿ. ಏನ ಎಷ್ಟಾಯ್ತು? ಹಣ್ಣಾಗಿದೆಯಲ್ಲ. 28,300 ರೂಪಾಯಿ ಸೇರಾಯ್ತು. ಕರೆಕ್ಟಾಗಿ ತಿನ್ನಕಾಯ್ತು. ಜಾಸ್ತಿ ಹೋಗೋಷ್ಟೊತ್ತಿಗೆ ರೂಮ್ ಹೋಗೋಷ್ಟೊತ್ತಿಗೆ ಪೂರ್ತಿ ಇದಾಗೋಯ್ತು, ಪಿಚ್ಚಿ ಪಿಚ್ಚಿ. ಅಮುಕ್ ಪಡ ಸರ ಬರ್ಲಾ? ಬರ್ಲ 300 ರೂಪಾಯಿ ಆಯ್ತು, ತೊಗೊಳ್ರಿ. ಮನೆಗೆ ತಗೊಂಡಿರುತ್ತವ, ಇಲ್ಲಿ ತಿನ್ನೋದಿಲ್ಲ. ಇಲ್ಲೇ ಇಡೋ ಪೋಚಲ್ಲಿ. ಎಲ್ಲ ಹನಿಮೂನ್ಗೆಲ್ಲ ಹೋಗಿದ್ದಿಲ್ಲ ನೀನು? ಊಟಿಗೆ ಹೋಗ್ತೀವಿ ಅಂತ ಟ್ರಿಪ್ ಸ್ಟಾರ್ಟ್ ಮಾಡಿದ್ರು. ನಾವು ಫಸ್ಟ್ ಹೋಗಿದ್ದು ಶಿವನ ಸಮುದ್ರ. ಶಿವನ ಸಮುದ್ರ ಆಯ್ತು. ಇವಾಗ ಸೀದಾ ನೆಕ್ಸ್ಟ್ ಸ್ಟಾಪ್. ಮೋಟಿವೇಶನ್ ಅಲ್ಲಿ ಹೋಗಿದ್ದೆ ಇಷ್ಟು ವರ್ಷ ಆದ್ಮೇಲೆ ಜಿಮ್ಗೆ. ಏನಾಯ್ತ ಕಾಲಿಗೆ?
ಕೋರಿಕೆ ಅಂದ್ರೆ ಯಾರು ಜಿಮ್ಗೆ ಹೋಗೋದು. ಸೂಪ್ ಮಾಡ್ಬಿಡ್ತಿದ್ದೆ ಸ್ವಲ್ಪ ಆಗಿದ್ರೆ ಜಿಮ್ಮಲ್ಲಿ ಕಾಲ್ ತೆಗೆದು. ಆಮೇಲೆ ಅಣ್ಣ 5 ಗಂಟೆ ಆಯ್ತು. ಮೈಸೂರಲ್ಲಿ ಇದೀವಿ. ಊಟಿಗಿನ್ನ 150 ಕಿಲೋಮೀಟರ್ಸ್ ಇದೆ. ಅವನಿಗೆ ಇದು ಮಟನ್ ಮಸಾಲ. ಅದಕ್ಕೆ ಮಟನ್ ಖಾಲಿ ಮಾಡಿದೆ. ರಾತ್ರಿಗೆ ನೀನು ಕಡಿಮೆ ತಿನ್ನು. ಫೈನಲಿ ಊಟಿಗೆ ರೀಚ್ ಆಗಿದ್ದೀವಿ. ಇವಾಗ ಟೈಮ್ ಎಷ್ಟಾಯ್ತು? ಟೈಮ್ 9. ರೂಮ್ಸ್ ನೋಡ್ತಾ ಇದ್ದೀವಿ. ನಮಸ್ಕಾರ ಕರ್ನಾಡು. ಇವಾಗ ನಾವು ಊಟಿಯಲ್ಲಿದ್ದೀವಿ. ಬೆಳಗ್ಗೆ 10:45 ನೋಡಿ. ಇಲ್ಲೇ ಸ್ಟೇ ಆಗಿದ್ದೀವಿ ಇವತ್ತು. ಇಲ್ಲೊಂದು ಸಣ್ಣದೊಂದು ವ್ಯೂ ಪಾಯಿಂಟ್ ಇದೆ. ಏನಾಯ್ತು? ಆಗಿರ್ಬೋದು. ಸಂಡೆಯಾ? ಎಂತ ಇದು? ನೋಡುದು ಇದ್ರೊಳಗೆ ನೋಡ್ಬೇಕ? ಎಲ್ಲಿ ಕರೀತೀಯ? ಇದಕ್ಕೆ ಇಲ್ಲ ಅಲ್ಲ ಸೈಡ್ ಬರ, ಸೈಡ್ ಬರ. ಎಂತ ನೋಡ್ತಿದ್ಯಾ? ಯಾರ್ದು ರೂಮ್ ನಿಮಗೆ ಜೂಮ್ ಮಾಡ್ಬಿಟ್ಟಿವ ಅಂತ. ಮುಂದ್ಗಡೆ ಕ್ಯಾಪ್ ತೆಗ್ದಿಲ್ಲ. ಮುಂದ್ಗಡೆ ಕ್ಯಾಪ್ ತಕ್ಕೋಬೇಕಾದ್ರೆ ಫಾದರ್ ಕಂಡ್ರೇನ? ಎಲ್ಲ ಮುರ್ದಾ ಟ್ರ್ಯಾಕ್ ಕಾಣಲಿಲ್ಲ. ಇಲ್ಲ ಎಂತ ಟ್ರ್ಯಾಕ್? ಟ್ರೈನ್ ಟ್ರ್ಯಾಕ್ ಕರೆಕ್ಟ್ ಅಲ್ಲಿ ಕೈ ನೋಡಿ. ಹಾ 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 ಹಾ. ಏನ್ ಬಿಟ್ಟು ಕಂಡು ಹಿಡಿದು ಬಿಟ್ಟ ಏನು? ಏನ್ ಟ್ರ್ಯಾಕ್ ಎಲ್ಲ ಕಂಡಿಡಿಲ್ಲ. ಮೌಂಟೇನ್ ರೈಲ್ವೆಗೆ ಬಂದಿದ್ದೀವಿ. ನೀಲಗಿರೀಸ್ ಮೌಂಟೇನ್ ರೈಲ್ವೆ. ನೋಡೋಣ ಇದು ಹೆಂಗಿರುತ್ತೆ. ವಾಯ್ಸ್ ಎಲ್ಲ ರೆಡಿ ಆಗ್ತಿದ್ದಾರೆ. ಹೋಯ್ತಲ್ಲ ಟ್ರೈನ್. ಬಿಟ್ಟಾಕೋದ್ರೆ ಏನಾರು ಒಂದು 100 ಕೊಟ್ಟು ಇದ್ರಲ್ಲೇ ಹೋಗಿದ್ರೆ ಆಗಿರೋದು. ಈಗ 4 ಗಂಟೆ ಬರೋದಂತೆ ನಮಗೆ. ಇಷ್ಟು ನಿಧಾನಕ್ಕೆ ಹೋಗುತ್ತೆ. ಇದು ಇಲ್ಲಿಗೆ ಕೂನೂರು ಟು ಊಟಿ ಟಾಯ್ ಟ್ರೈನ್. ಟಿಕೆಟ್ ಎಲ್ಲಿದ್ದಾಳೆ? ಪರ್ ಪರ್ಸನ್ 80 ರೂಪೀಸಾ ಟಿಕೆಟ್? ನೋಡಿ ನವೀನ ಹೆಂಗುಂಟ? ಸಖತ್ತಾಗಿದೆ. ಮಟ್ಟಿ ನೋಡ್ಲಿಕ್ಕೆ ಬಂದಂಗಿದೆ ಇದು.
ನಾವು ಇರುವಂತ ಸ್ಥಳ ಯಾವುದು ಅಂದ್ರೆ ಇವತ್ತು ಇವಾಗ ಇರುವಂತ ಸ್ಥಳ ಯಾವುದು ಅಂದ್ರೆ ಇಲ್ಲ ನೋಡಿ ಲೌಡೇಲಿ ಯಾವ್ದಲ್ಲ ಇದು ಪ್ಲೇಸ್ ಇವಾಗ ಒನ್ ವೇ ಬಂದ್ವಿ, ಇನ್ನೊಂದು ವೇಗೆ ಇಲ್ವೇ ಇಲ್ಲ, ಟಿಕೆಟ್ ಬಂತು, ಸೋಲ್ಡ್ ಔಟ್ ಆಗ್ಬಿಟ್ಟಿದೆ. ಈಗ ಬಸ್ಸಲ್ಲೇ ಹತ್ಕೊಂಡು ಹೋಗ್ಬೇಕು ಕಾಣ್ತದೆ ತುಳೂರಿಗೆ. ಬೇಡ ಬೇಡ ಅಂದ್ರೆ ಕೇಳಿಲ್ಲ, ಅಲ್ಲಿ ಗಾಡಿಯಲ್ಲಿ ನಿಲ್ಸ್ಬಿಟ್ಟು ಅಲ್ಲಿ ಟ್ರೈನಿಗೆ ಬಂದ ವಿವೋ ಅನ್ಕೊಂಡು. ಬರೀ ಕಾಂಗ್ರೆಸ್ ಮಟ್ಟಿ ನೋಡಿದ್ದೆ ಆಯ್ತು ನಾವು. 320 ರೂಪಾಯಿ ಬಂದ್ಕೊಂಡು 700 ರೂಪಾಯಿ ಹೋಗ್ತಾ ಇದ್ದೀರಾ. ಏನು ಗುರು ನೀವು. ಇವಾಗ ಸ್ಟೇಗೆ ಬಂದಿದ್ದೀವಿ. ಯಾವ್ದಿದು, ಯಾವ ಸ್ಟೇ ಇದು? ಸ್ಟೇ. ಫುಡ್ಗೆ 300 ರೂಪಾಯಿ ಆಗೈತಲ್ಲ ಗುರು. ದನ ತಿಂದಂತಿದ್ರೆ ಇನ್ನೇನೋ ಆಗತ್ತಲ್ಲ. ಇವಾಗ ಹೆಂಗ್ ತಿಂತೆ ನೋಡ್ತೀನಿ ಬಾ. ಫುಡ್ಗೆ 3000, ರೂಮ್ಗೂ 3000. ರೂಮ್ಗೆ ಓಕೆ. ರೂಮ್ ಇವತ್ತಿನ ರೂಮ್ ಮಾತ್ರ ಸೇರಿ ಹೇಳ್ತಾರೆ. ನಿನ್ನೆ ರೂಮ್ ಅಂತ ಅಲ್ಲಿ ಇಟ್ಬಿಟ್ಟು ಹೋಗೋ ಬಂದ ಆಚೆ ಅಲ್ಲಿ ಹಿಡ್ಕೊಂಡು ಒಳಗಡೆ ಹೋಯ್ತಿ ಮಾಡಿದೇನಾ? ಬರ್ತೀನಿ. ಬೆಂಕಿಯಿಂದ ಅರಳಿದ ಬ್ಲಾಗ್. ಹಲೋ, ಬೆಂಕಿ ಹಾಕೊಟ್ಟಿದ್ದೀನಿ. ಏನಿಸ್ತಾ ಇದೆ? ಊಟಿ ಇಲ್ಲ, ರೂಮ್ ಮಾಡಿದ್ದೀವಿ. ಇದು ಗಾರ್ಲಿಕ್ ಚಿಕನ್. ಆಯ್ತು ಇಷ್ಟೇ ಗುರು, ಮತ್ತೇನಾಗೋದಿಲ್ಲ ಇದು. ಇನ್ನೇನು ಮಾಡ್ಬೇಕಿತ್ತು? ಹಾಂ ಹೇಳೋದು. ಮಷಿನ್ ಇಂಪಾಸಿಬಲ್ ಆಯ್ತು ಇದೆ. ಸದ್ಯಕ್ಕೆ ಇದೆ ನಿಮ್ಗೆ ಲಕ್ಸುರಿ ಇದೆ. ಇಲ್ಲೇ ಅಷ್ಟೇ. ಗುಡ್ ಮಾರ್ನಿಂಗ್, ನಮಸ್ಕಾರ ಕರ್ನಾಡು. ನಾನು ಮತ್ತೆ ಬಂದಿದ್ದೀನಿ ಬೆಳಗ್ಗೆ. ಎಲ್ಲ ಇಂಥವ್ರಿಗೆಲ್ಲ ಯಾರು ರೂಮ್ ಕೊಡ್ತಾರೆ ಈ ಥರ ಇಟ್ಕೊಂಡ್ರ? ಹಾಂ, ಏನು ಇಟ್ಕೊಂಡಿದ್ದೆ ಆ ರೂಮನ್ನು? ಒಂದು ನೀಟ್ನೆಸ್ ಇಲ್ಲ, ಏನಿಲ್ಲ. ಹೊರಡೋಣ ಬೆಂಗಳೂರು ಕಡೆಗೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸುಬಹ ಮುಂಜಾವು. ಕುತ್ಕೊಳ್ಳಿ, ಚೆನ್ನಾಗಿದೆ. ಹೋಗ್ಬಿಟ್ಟಿದೆ ಗುರು ಇದು. ಕುತ್ಕೊಂಡ್ರೆ ಸೀನ್ ಆಗ್ಬಿಡೋದು. ತಿಂಡಿ ಕುತ್ಕೊಳ್ಳುತ್ತೆ. ಹೋಗಿಲ್ಲ, ಸರಿ ಇದೆ. ಕುತ್ ನೋಡ, ಸರಿ ಇದೆ. ಕುತ್ ನೋಡ. ಬೀಳುದು ಕಟ್ಟಾಗಿ. ಎಲ್ಲರಿಗೂ ಹೊರಗೆ ಹಾಕಿದ್ರ? ಕಿಚಡಿ. ಏನು ಕಿಚಡಿ ಇದೆ? ಉಪ್ಪಿಟ್ಟಲ್ಲ ಇದು. ಉಪ್ಪಿಟ್ಟ? ನೀವು ಉಪ್ಪಿಟ್ಟು ತಿಂತಾರ? ನಾನು ಬೇರೆ ಅಂದ್ಕೊಂಡೆ ಬರ ಕಿಚಡಿ ಅಂದ್ರೆ. ಉಪ್ಪಿಟ್ಟು ಅಂತ ನನಗೆ ತಿನ್ನು. ಇಲ್ಲ, ತಿಂತೀನ. ಹಾಂ, 10 ಆ ಕಡೆ ಕೌಂಟರ್ 10 ಆ ಕಡೆ ಹೋಗು. ಊಟಿ ಲೇಕ್ ಬಂದಿದ್ದೀವಿ ಇವಾಗ. ಇಲ್ಲಿ ಎಂಟ್ರಿನೇ 100 ರೂಪಾಯಿನಾ? ಅಲ್ಲನಾ, ಎಂಟ್ರಿಗೆ ಬೇರೆ, ಬೋಟಿಗೆ ಬೇರೆ. ಎಂತ ಸಾಮಾನು. ಎಂಟ್ರಿ ಟಿಕೆಟ್ ಪ್ರಿಂಟೇ ಆಗಿಲ್ಲಲ್ಲ ಎಂಟ್ರಿ ಟಿಕೆಟ್. ಏಯ್ ಮಗನೇ, ಓಪನ್ ಮಾಡು, ಅದು ಮಡ್ಚೈತೆ.
ಲಾಸ್ಟ್ ಪೆಡಲ್ ಬೋಟ್ ತಗೊಂಡು ಇನ್ಯಾವ್ದು ಆಯ್ತು ಇಲ್ಲಿ ಮೋಟರ್ ಬೇಡ ಪೆಡಲೇ ಇಲ್ಲಿ Pedal? ಪೆಡಲ್ ಸಖತ್ತಾಗುತ್ತೆ ಮೋಟರ್ ತಗೊಂಡು ಎಂತ ಮಾಡೋದು ಸುಮ್ಮನೆ ಹೋದವ್ರು ಮಕ್ಳು ತರ ಅಣ್ಣ ಪೆಡಲ್ ನಿಮ್ಗೆ ಹೊಡೆದ್ರೆ ಗೊತ್ತಾಗ್ತದೆ ಕಾಲು ಬಂದಾಗ್ತದೆ ಮಜಾ ಬರುತ್ತೆ ನನ್ನ ಮಕ್ಕಳ ಬೋಟಿಂಗ್ ಮಾಡ್ತಾ ಇದೀವಿ ಇವಾಗ ನೋಡಿ ಫ್ರೆಂಡ್ಸ್, ಬೋಟಿಂಗ್ ಮಾಡ್ತಾ ಇದ್ದೀವಿ. ಈ ಥರ ಊಟ ಗೀಟ ಎಲ್ಲ ಸಿಗ್ತದೆ ಇಲ್ಲಿ. ಹಾಂ, ಈ 2 ಸೀಟರ್ ಅಲ್ಲ ಇದು? ಓ, ಅನುಕೂಲ ಬೇಕು. ನೋಡ್ತಾ ಇರು. ಹಾಫ್ ಆನ್ ಅವರಾ? ಹಿಂಗೆ ತೊಳಿಬೇಕಾ ಈ ಕಡೆ? ಆ ಕಡೆ ತೊಳಿಬೇಕಾ? ಎರಡು ಕಡೆ ತಿಳಿದು ನಾನು ಬೇಡ ಅಂದೆ, ಒಂದು ಮಕ್ಕಳ ಕೇಳ್ತೀನಿ. ಡಿಕ್ಕಿ ಎಲ್ಲ ಹೊಡಿತಿದೆಯಲ್ಲ. ಟಚ್ ಆಗುತ್ತೆ ಮೋಟರ್. ಅದನ್ನ ಇದು ಅದು ಯಾವ ಕಡೆ ಹೋಗ್ಬೇಕಂತ ಆ ಕಡೆ ಇದು ಮಾಡು, ಮೂವ್ ಮಾಡು. ನನ್ನ ಮಗನೇ ಪೆಡಲ್ ಬೋಟ್ ಬೇಕು ಅಂದಲ್ಲ. ಮುಂದೋಗುತ್ತೆ. ಟರ್ನ್ ಮಾಡೋದು. ರಿಟರ್ನ್ ಐತೆ ನೋಡಿ, ರಿಟರ್ನ್ ನೋಡಿ. ಟರ್ನ್ ಮಾಡಿ ಹೇಳ್ತೀನಿ. ಸುಳಿಯೋ ಟರ್ನ್ ಮಾಡಿ. ಅಲ್ಲಿ ಹೊಡಿತದ. ಟರ್ನ್ ಮಾಡೋದು ಇದು. ಅದ್ರಲ್ಲಿ ಮಾಡ್ಬೇಕಾ? ಹಿಂಗೆ ತುಳಿದ್ರೆ ಬಿಟ್ಟು ಹಿಂದೆ ಹೋಗುತ್ತೆ. ಹಾಂ, ಅಲ್ಲಿ ಇದು ಮಾಡಿದ್ರೆ ನಾವೇ ಡೈರೆಕ್ಷನ್ ತಗೋಬೋದು. ಎಲ್ಲ ಬಂದು ಕುದಿದವ್ರಲ್ಲ ಅಲ್ಲಿ ಹೋಗೋದಿಲ್ಲ, ಜಾಗ ಇಲ್ಲ. ಆಯ್ತು ಕುದಿವಿ ಗುದ್ಲಿ ಪರವಾಗಿಲ್ಲ. ಬಾಯ್ ಸರ್. ಗಾಗಲ್ ಕೂಡ ಊಟಿಯಲ್ಲಿ ಸೆಕೆ ತೋರಿಸ್ಬಿಟ್ರಲ್ಲ ಅಲ್ಲಿ. ಕಾಲೆಲ್ಲ ಶೇಕ್ ಆಗ್ತಾ ಇದೆ. ಬೇಡ ಅಂದ್ರು ಅದನ್ನೇ ಬುಕ್ ಮಾಡ್ದ ಹೋಗಿ. ಇದಾಡ್ತೇನಾ? ಏ ಇಲ್ಲ ಮರ, ಮದುವೆ ಕೂತ್ಕೊ, ಏನಾದ್ರು ಜಾಸ್ತಿ. ಇದಾಡಿದ್ರೆ ವಾಮಿಟ್ ಆಗ್ಬಿಡ್ತದ. ಅಲ್ಲ, ಮನೆ ಕೂತ್ಕೊಂಡ್ರೆ ಮಾತ್ರ, ಮಧ್ಯೆ ಕೂತ್ಕೊಂಡ್ರೆ ಏನಾಗೋದಿಲ್ಲ. ಮಧ್ಯೆ ಕೂತ್ಕೊ, ಇದಿದೆಲ್ಲ ಬೋಸ್ ಮಧ್ಯೆಯಲ್ಲಿ ಕುಳಿತಿಯಲ್ಲಿ ಚಿಕ್ಕ ಚಿಕ್ಕ ಕೂತ್ಕೊಂಡು. ಹಾಂ, ವ್ಯೂ ಚೆನ್ನಾಗಿದೆ. ಫಾರೆಸ್ಟ್ ನೋಡಿ ಕಾಣ್ತಿದೆ. ನಿಮಗೆ ನೀರಿದೆ, ಫಾರೆಸ್ಟ್ ನೋಡಿ, ಬೋಟ್ ಇದೆ, ವ್ಯೂ ಇದೆ, ಹೂ ಇದೆ, ಸೀನರಿ ಇದೆ. ತಗೊಳ್ಳೋ. ಸಿನ್ರಿ ಬೇಡ. ಅವನು ಸೋಡಾ ಬಿಸಿ ಮಾಡ್ಕೊಡ್ಲಿಕ್ಕೆ ಹೇಳ್ಬೇಕಿತ್ತಲ್ಲೇ. ಚೆನ್ನಾಗಿಲ್ಲ ನೋಡ. 70 ಸಿನಿಮಾ ಹೋಗುವ. ಹೊಟ್ಟೆ ತೊಳಸ್ಕೊಳ್ಳಿ ಹೋದಂಗೆ ಇರ್ತದೆ. ಊಟಿ ಲೇಕಲ್ಲಿ ಪೆಡಲ್ ಬೋಟ್ ಹಿಡ್ಕೊಂಡು 1:30 ಊಟ ಮಾಡಿಕೊಂಡು ನಾವು ಹೊರಟಿದ್ದು ಬಂಡೀಪುರ ಫಾರೆಸ್ಟ್ಗೆ. ಮೈಸೂರು ರೀಚ್ ಆಗಿದ್ದೀವಿ ಇವಾಗ.
ಅರಮನೆ ಅರಮನೆ ಮೈದಾನ ಹೋಗಕ್ಕೆ ನನಗೆ ನೋಡಿ ಮೈಸೂರು ದಸರಾದ ಲೈಟಿಂಗ್